ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸುಮ. ನಾನಿವತ್ತು ನಿಮಗೆ ಒಂದು ಪ್ರಿನ್ಸಸ್ ಕಟಿಂಗ್ ಬ್ಲೌಸ್ ಎಲ್ಲ ಕಟಿಂಗ್ ಮಾಡಿದ್ದೀನಿ, ಬಟ್ ಸ್ಟಿಚಿಂಗ್ ಮತ್ತು ಇವತ್ತು ಥ್ರೆಡ್ ಪೈಪಿಂಗ್ ಕಾಂಟ್ರಾಸ್ಟ್ ತೋರಿಸ್ಕೊಡ್ತಾ ಇದ್ದೀನಿ. ಇವತ್ತು ಸಿಂಗಲ್ ಫುಟ್ ಹಾಕ್ಕೊಂಡು ಈಗ ನಾನು ಈ ನಾರ್ಮಲ್ಲು ಡಬಲ್ ಫುಟಲ್ಲಿ ತೋರಿಸಿದ್ದೀನಿ, ಬಟ್ ಸಿಂಗಲ್ ಫುಟಲ್ಲಿ ತುಂಬಾ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ ಫ್ರೆಂಡ್ಸ್. ಹಾಗಾಗಿ ಇದು ನನ್ನ ಪರ್ಸ್ನಲ್ ಒಪಿನಿಯನ್. ಹಾಗಾಗಿ ನಾನು ಈಗ ಜಾಸ್ತಿ ಸಿಂಗಲ್ ಫೂಟೇ ಯೂಸ್ ಮಾಡ್ತಾಯಿದ್ದೀನಿ. ಅದು ನಿಮ್ಮ ಕಂಫರ್ಟಬಲು, ನಿಮ್ಗೆ ಯಾವ ಥರ ಸರಿ ಹೋಗುತ್ತೆ ಆ ಥರ ನೀವು ಫುಟ್ಗಳನ್ನ ಚೇಂಜ್ ಮಾಡಿಕೊಂಡು ಮಾಡಿ. ಕೆಲವೊಬ್ಬರು ಡಬಲ್ ಫುಟಲ್ಲೇ ಮಾಡ್ತಾರೆ, ಅದು ಅವ್ರ ಕಂಫರ್ಟಬಲ್ಲು. ನನಗೆ ಸಿಂಗಲ್ ಫುಟಲ್ಲಿ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ ಅನ್ನಿಸ್ತು. ಹಂಗಾಗಿ ನಾನು ಸಿಂಗಲ್ ಫುಟಲ್ಲಿ ನಿಮಗೆ ಪ್ರಿಫರ್ ಮಾಡ್ತೀನಿ. ತುಂಬ ಚೆನ್ನಾಗಿ ಬರುತ್ತೆ ಸಿಂಗಲ್ ಫುಟಲ್ಲಿ. ನೋಡಿ ನಾನು ಯಾವ ಥರ ತೋರಿಸ್ಕೊಡ್ತಾ ಇದ್ದೀನಿ. ನಂಗೆ ಅವತ್ತೊಂದು ರನ್ನಿಂಗಲ್ಲಿ ತೋರಿಸಿದ್ದೆ, ಹಂಗೆ ಕಾಂಟ್ರಾಸ್ಟ್ ನಿಮ್ಗೆ ಅಷ್ಟು ಗೊತ್ತಾಯ್ತಾ ಇಲ್ವೋ ಗೊತ್ತಿಲ್ಲ. ಹಂಗಾಗಿ ಇವತ್ತು ಕಾಂಟ್ರಾಸ್ಟಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ನಾನು ನಿಮಗೆ. ತುಂಬ ಈಸಿಯಾಗಿ ಮಾಡ್ಕೋಬೋದು ಥ್ರೆಡ್ ಪೈಪಿಂಗ್ ಹಾಕಿದ್ರೆ ಒಂಥರ ರಿಚ್ ಲುಕ್ ಇರುತ್ತೆ ಬ್ಲೌಸ್ಗೆ. ಈ ಥರ ಫಿನಿಶಿಂಗ್ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ನೋಡಿ, ಈ ಥರ ಸ್ವಲ್ಪ ಸಣ್ಣ ಪೈಪಿಂಗ್ ದಾರ ತೊಗೊಂಡಿದ್ದೀನಿ. ನಾನು ಹೋಸಲ ತೊಗೊಂಡಿದ್ದು ಸ್ವಲ್ಪ ದಪ್ಪ ಪೈಪಿಂಗ್ ದಾರ ತೊಗೊಂಡಿದ್ದೆ. ಅದು ನಾನು ವರ್ಕ್ಗೆ ಪೈಪಿಂಗ್ ಮಾಡ್ತೀನಲ್ಲ ಅದರದ್ದು ಇದು. ಬಟ್ ಪೈಪಿಂಗಿಗೆ ಅಂತಲೇ ತೊಗೊಂಡಿರೋ ದಾರ ಇದು. ನೋಡಿ, ಕರೆಕ್ಟಾಗಿ ನಿಮ್ಮದು ಫೂಟ್ ಎಡ್ಜಿಗೆ ಸ್ಟಿಚ್ ಹಾಕ್ಕೊತ ಹೋದರೆ ಅದು ಗ್ರಿಪ್ಪಾಗಿ ಕೂರುತ್ತೆ. ನೋಡಿ, ನಂಗೆ ಕರೆಕ್ಟಾಗಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ದಾರ ಎಷ್ಟು ವಿಡ್ತಿದೆ ಅಷ್ಟೇ ವಿಡ್ತಿಗೆ ಇಲ್ಲಿ ಸ್ಟಿಚಿಂಗು ಹಾಕ್ತಾಯಿದ್ದೀನಿ. ನೋಡಿ, ನಿಮಗೆ ಗೊತ್ತಾಗ್ತಾ ಇದೆ. ಈ ಥರ ಬೇಕಾದರೆ ನಿಮ್ಮ ಫ್ರೀ ಟೈಮಲ್ಲಿದ್ದರೆ ಗೋಲ್ಡನ್ ಕಲರು ಮತ್ತು ಸಿಲ್ವರ್ ಕಲರು, ಕಾಪರ್ ಕಲರ್, ಇವಾಗ ಜಾಸ್ತಿ ಬಾರ್ಡರ್ 3 ಕಲರ್ ಬರ್ತಾ ಇದೆಯಲ್ವ, 3 ಕಲರ್ನ ನೀವು ರೆಡಿ ಮಾಡಿಟ್ಕೊಂಡ್ರೆ ನಿಮ್ಮ ಸ್ಟಿಚಿಂಗ್ ಟೈಮಲ್ಲಿ ತುಂಬಾ ಈಸಿ ಆಗುತ್ತೆ. ಆವಾಗ ಸ್ಟಿಚಿಂಗ್ ಮಾಡುವಾಗ ನಿಮಗೆ ಈ ಥರ ಪೈಪಿಂಗ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕೆ ಟೈಮು ಸೇವ್ ಆಗುತ್ತೆ ನಮಗೆ. ಹಂಗಾಗಿ ಇಲ್ಲ, ನಾನು ಇವಾಗ ರೆಡಿ ಮಾಡ್ಕೊತಾ ಇದ್ದೀನಿ. ಕಲರ್ ಆದರೆ ನಾವು ಆವಾಗಲೇ ಮಾಡ್ಕೋಬೇಕಾಗುತ್ತೆ. ಇದು ನಾನು ರೆಡ್ ಕಲರ್ ಬ್ಲೌಸ್ಗೆ ಬ್ಲ್ಯಾಕ್ ಕಲರ್ ಸೀರೆ ಬಂದಿರುವಂಥದ್ದು. ಹಾಗಾಗಿ ನಾನು ಇದಕ್ಕೆ ಬ್ಲ್ಯಾಕ್ ಕಲರು ಬಟ್ಟೆನಲ್ಲಿ ಪೈಪಿಂಗ್ನ ಮಾಡ್ಕೋತಾ ಇದ್ದೀನಿ. ನಾನು ಆವಾಗಲೇ ತೋರಿಸಿದ್ನಲ್ವ ಯಾವ ಥರ ಸ್ಟಿಚ್ ಹಾಕ್ಕೊಳ್ಳೋದು. ಬಟ್ಟೆಗೆ ಅಡ್ಡ ಸ್ಟಿಚ್ ಜಾಯಿನ್ನ ಮಾಡಿಕೊಂಡು ಇಲ್ಲಿ ನನಗೆ ಫ್ರಂಟಿಗೆ ಬ್ಯಾಕಿಗೆ ಎರಡಕ್ಕೂ ಬೇಕು. ಹಂಗಾಗಿ ನಾನು ಸ್ವಲ್ಪ ಉದ್ದನೇ ಮಾಡ್ಕೊಂಡಿದ್ದೀನಿ, ಇದ್ದರೆ ಇರಲಿ ಅಂತ. ನೋಡಿ, ಈ ಥರ ಬಂತು ಪೈಪಿಂಗು. ಇವಾಗ ನೋಡಿ, ನಾನು ಪ್ರಿನ್ಸಸ್ ಕಟ್ ಬ್ಲೌಸು ಕಟಿಂಗ್ ತೋರಿಸ್ಕೊಡ್ತೀನಿ ನಾನು. ತುಂಬ ಈಸಿ ಫ್ರೆಂಡ್ಸ್, ಸ್ಟಿಚಿಂಗು ಮತ್ತು ಕಟ್ಟಿಂಗು ಪ್ರಿನ್ಸಸ್ ಕಟ್ಟು ತುಂಬ ಈಸಿ. ನಾನು ನೆಕ್ಸ್ಟ್ ಟೈಮ್ ತೋರಿಸ್ಕೊಡ್ತೀನಿ. ಇವಾಗ ಫಸ್ಟು ಪೈಪಿಂಗ ನೋಡಿ, ನೀವು ಅವಾಗ ಹೆಂಗೆ ಸ್ಟಿಚ್ ಮಾಡ್ಕೊಂಡ್ರಿ ಅದೇ ಫುಟ್ಟು ಫಾಲೋ ಮಾಡಿಕೊಂಡು ಸ್ಟಿಚ್ ಮಾಡ್ತಾ ಹೋಗಬೇಕು. ನೋಡಿ, ನಾನು ಇವಾಗ ಯಾವ ಥರ ಸ್ಟಿಚ್ ಹಾಕೋತಾ ಇದ್ದೀನಿ ಅಂತ ನಿಮಗೂ ಗೊತ್ತಾಗುತ್ತೆ. ಮತ್ತು ರೌಂಡು ಬರುತ್ತಲ್ವ, ಅಲ್ಲಿ ಸ್ವಲ್ಪ ನೋಡಿಕೊಂಡು ನೀಟಾಗಿ ತಿರುಗಿಸ್ಕೊಳ್ಳಿ, ಓಕೆನಾ. ಇವಾಗ ನೋಡಿ, ತುಂಬ ಚೆನ್ನಾಗಿ ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ಕಾಂಟ್ರಾಸ್ಟ್ ಬಂದಿರೋದಕ್ಕೆ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬಟ್ ಇದು ಫ್ರಂಟ್ ಓಪನ್ ಇರೋದ್ರಿಂದ ಇಲ್ಲಿಗೆ ಸೆಂಟರ್ ಓಪನ್ ಮಾಡ್ಕೊತಾ ಇದ್ದೀನಿ. ಯಾಕೆ ಅಂದರೆ ನಾನು ಮೇನ್ ಫ್ಯಾಬ್ರಿಕ್ನ ಓಪನ್ ಮಾಡಿದ್ದೆ. ಹಂಗಾಗಿ ಇವಾಗ ನೋಡಿ, ಕರೆಕ್ಟಾಗಿ ಇಲ್ಲಿ ಹಿಡಿದು ನೀಟಾಗಿ ಅಲ್ಲಿ ಏನು ಸ್ಟಿಚಿಂಗ್ನ ನಾನು ಹಾಕಿದ್ದೆ ಆ ಸ್ಟಿಚ್ ಮೇಲೆ ನೀವು ಸ್ಟಿಚ್ ಆಗ್ತಾ ಹೋಗಿ. ಮತ್ತು ಎಲ್ಲೂ ಕೂಡ ನಿಮಗೆ ಆ ಕಡೆ ಈ ಕಡೆ ಆಗಲ್ಲ, ಆ ಥರ ನೀಟಾಗಿ ಬರುತ್ತೆ. ನೋಡಿ, ನಾನು ಕರೆಕ್ಟಾಗಿ ಈ ಥರ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ನಾನು ನೀಟಾಗಿ ಫಿನಿಶ್ ಮಾಡ್ಕೋಬೇಕು. ಇವಾಗ ನೋಡಿ, ಟರ್ನು ಮಾಡಿ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಒಂದು ಈವನ್ನಾಗಿ ಬಂದಿದೆ. ಮತ್ತು ಬೇಕಾದರೆ ನೀವು ಈ ಥರ ಕಿನ್ನರಿ ಸ್ಟಿಚ್ ಕೂಡ ಹಾಕ್ಕೋಬೋದು. ಇಲ್ಲ ಅಂತಂದರೆ ನೀವು ಹಂಗೆ ಟರ್ನು ಮಾಡಿ ಸ್ಟಿಚ್ ಮಾಡ್ತೀನಿ ಅಂದರೂ ಕೂಡ ಮಾಡ್ಬೋದು. ಬಟ್ ನಾನು ಕಂಫರ್ಟಬಲ್ ಆಗಿರುತ್ತೆ ಅಂತ ಕಿನ್ನರಿ ಸ್ಟಿಚ್ನ ಹಾಕ್ತಾಯಿದ್ದೀನಿ. ಇವಾಗ ಇಲ್ಲಿ ನೋಡಿ, ಇದನ್ನು ಕಿನ್ನರಿ ಸ್ಟಿಚ್ ಥರನಾರು ಹಾಕ್ಬೋದು, ಸ್ವಲ್ಪ ಗ್ಯಾಪ್ ಬಿಟ್ಟಾದರೂ ಹಾಕ್ಬೋದು. ನಾನಿಲ್ಲಿ ಕಿನ್ನರಿ ಸ್ಟಿಚ್ ಥರ ಹಾಕ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಬಂತು ಫಿನಿಶಿಂಗು. ನಿಮಗೆ ತೋರಿಸ್ತೀನಿ ನೋಡಿ. ಈಗ ಒಂದು ಫ್ರಂಟ್ ತೋರಿಸಿದ್ದೀನಿ, ಮತ್ತು ಬ್ಯಾಕ್ ತೋರಿಸ್ತೀನಿ, ಮತ್ತು ಪ್ರಿನ್ಸಸ್ ಕಟ್ಟಿಂಗು ಸ್ಟಿಚಿಂಗ್ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಒಂದು ಇವನ್ನಾಗಿ ಬಂದಿದೆ. ಈ ಥರ ನಿಮಗೆ ಮತ್ತು ಇನ್ಸೈಡು ಕೂಡ ತೋರಿಸ್ತೀನಿ. ನೋಡಿ, ಇನ್ಸೈಡು ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಎಲ್ಲೂ ಕೂಡ ಕಚ್ಚೆ ಥರ ಬರೋದು ಆ ಥರ ಕಾಣಿಸಲ್ಲ. ಇವಾಗ ನೋಡಿ, ಬ್ಯಾಕನ್ನು ಸ್ಟಿಚ್ ಮಾಡಿದ್ದೀನಿ. ಅದಕ್ಕೂ ಇದೇ ಥರ ಕಿನ್ನರಿ ಸ್ಟಿಚ್ನ ಹಾಕೋತಾ ಇದ್ದೀನಿ. ಆವಾಗಲೇ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೆ ಅಲ್ವಾ, ಆ ಥರನೇ ಲೈನಿಂಗ್ ಮೇಲೆ ಸ್ಟಿಚ್ ಮಾಡಿಕೊಂಡು ಆಮೇಲೆ ಮೇನ್ ಫ್ಯಾಬ್ರಿಕ್ ಮೇಲೆ ಸ್ಟಿಚ್ ಮಾಡಿಕೊಂಡು ಇವಾಗ ಈ ಥರ ಕಿನ್ನರಿ ಥರ ಸ್ಟಿಚ್ನ ಮಾಡ್ತಾ ಇದ್ದೀನಿ. ನೋಡಿ, ಕರೆಕ್ಟಾಗಿ ಸ್ಟಿಚ್ನ ಮಾಡಿ ಇವಾಗ ಮತ್ತೆ ಆವಾಗ ಸ್ಟಿಚ್ ಮಾಡಿದ್ವಲ್ಲ, ಈ ಥರ ಫ್ರಂಟ್ ಸ್ಟಿಚ್ ಮಾಡಿದ್ವಲ್ಲ ಅದೇ ಥರ ಎಡ್ಜಿಗೆ ಸ್ಟಿಚ್ ಹಾಕ್ಕೊಂಡು ಹೋಗೋದು. ನಿಮಗೆ ಗೊತ್ತಾಗುತ್ತೆ ನೋಡಿ, ಸ್ಟಿಚ್ ಆಗ್ತಾ ಎಷ್ಟು ಚೆನ್ನಾಗಿ ಬಂತು ಅಂದರೆ ತುಂಬಾ ಚೆನ್ನಾಗಿ ಬಂತು. ನೋಡಿ, ಈ ಥರ ಸ್ಟಿಚ್ನ ಹಾಕ್ತಾ ಹೋಗಬೇಕು.
ಪೈಪಿಂಗ್ ಮಾತ್ರ ತುಂಬ ಚೆನ್ನಾಗಿ ಬಂತು ಫ್ರೆಂಡ್ಸ್, ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂತು. ಇದರಲ್ಲಿ ನೀವು ದಪ್ಪ ಸಣ್ಣ ಅನ್ನೋದು ನೀವು ಸ್ವಲ್ಪ ಈ ಕಡೆ ಸ್ಟಿಚ್ ಹಾಕ್ಕೊಂಡ್ರೆ ಸ್ವಲ್ಪ ದಪ್ಪ ಬರುತ್ತೆ. ನನಗೆ ಇಷ್ಟು ಸಾಕಾಗಿತ್ತು. ಇದು ತುಂಬ ಓವರ್ ಸಣ್ಣನೂ ಅಲ್ಲ, ತುಂಬ ದಪ್ಪನೂ ಅಲ್ಲ, ತುಂಬ ಈವನ್ ಆಗಿ ಬಂದಿತ್ತು. ನೋಡಿ ಎಷ್ಟು ಚೆನ್ನಾಗಿ ಬಂತು ಪೈಪಿಂಗು. ಈ ಥರ ನೀವು ಮಾಡ್ಕೋಬೇಕಾಗುತ್ತೆ ಜಾಯಿನ್ನು. ಇವಾಗ ನೋಡಿ ಪ್ರಿನ್ಸಸ್ ಕಟ್ಟಿಂಗು ನಾನು 2 ಪಾರ್ಟ್ ಇರುತ್ತಲ್ಲ, 2 ಪಾರ್ಟ್ನೂ ಕೂಡ ಅದೇ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಫುಡ್ ಚೇಂಜ್ ಮಾಡ್ಕೊಂಡಿದ್ದೀನಿ. ಅದು ಫುಟು ಇದಕ್ಕೆ ಸರಿ ಹೋಗಲ್ಲ, ಕಂಫರ್ಟಬಲ್ ಆಗಲ್ಲ, ಮತ್ತು ಫಾಸ್ಟಾಗಿ ಸ್ಟಿಚ್ ಮಾಡೋಕ್ಕಾಗಲ್ಲ. ವೀಡಿಯೋನ ಸ್ವಲ್ಪ ಫಾಸ್ಟಲ್ಲೇ ಇಟ್ಟಿದ್ದೀನಿ, ನಿಮಗೂ ಬೋರ್ ಆಗಬಾರ್ದು. ಲೆಂತ್ ಮಾಡಲ್ಲ ನಾನು ಜಾಸ್ತಿ, ಸ್ವಲ್ಪ ಫಾಸ್ಟ್ ಮೋಷನಲ್ಲಿ ಇಟ್ಬಿಟ್ಟು ವಾಯ್ಸ್ ಓವರ್ ಕೊಟ್ಬಿಡ್ತೀನಿ. ಅಲ್ಲಿ ನಮ್ಮ ಅಂಗಡಿನಲ್ಲಿ ತುಂಬ ಡಿಸ್ಟರ್ಬೆನ್ಸ್ ಬರ್ತಾ ಇರುತ್ತೆ, ಮೇನ್ ರೋಡ್ ಹತ್ತಿರ ಇರೋದ್ರಿಂದ. ಹಂಗಾಗಿ ನಾನು ಆಲ್ಮೋಸ್ಟ್ ಇವಾಗ ಎಲ್ಲಕ್ಕೂ ವಾಯ್ಸ್ ಓವರೇ ಕೊಡ್ತಾ ಇರೋದು. ಇವಾಗ ನೋಡಿ ಇಲ್ಲಿ ಸೆಂಟರ್ ನ್ಯಾಚ್ ಮಾಡ್ಕೊಳ್ಳಿ, ನಿಮಗೆ ಸ್ಟಿಚ್ ಮಾಡುವಾಗ ತುಂಬಾ ಈಸಿ ಆಗುತ್ತೆ. ಇವಾಗ ನೋಡಿ ನಾನು 2 ಸೈಡು 2 ಪಾರ್ಟು ಸ್ಟಿಚ್ ಮಾಡ್ಕೊಂಡಿದ್ದೀನಿ, ಮತ್ತು ಇನ್ನೊಂದು ಪಾರ್ಟು ನಾನು ಕೂಡ ಸ್ಟಿಚ್ ಮಾಡ್ಕೋಬೇಕು. ಅಲ್ಲೂ ಕೂಡ ನಾನು ನ್ಯಾಚ್ನ ಫಾಲೋ ಮಾಡ್ತೀನಿ. ನಾನು ಹೇಳಲಿಲ್ಲ, ನಾನು ಯಾವುದೇ ಕಟ್ಟಿಂಗ್ಸ್ಗಳಲ್ಲಿ ನಾರ್ಮಲ್ ಆಗಲಿ ಅಥವಾ ಯಾವುದಾದ್ರೂ ಡಾಟು ಮತ್ತು ನನಗೆ ಸ್ಟಿಚ್ಚಿಂಗು ಮೆಜರ್ಮೆಂಟ್ ಇರುತ್ತಲ್ಲ, ಅಲ್ಲಿಗೆ ನಾನು ನ್ಯಾಚ್ನ ಫಾಲೋ ಮಾಡ್ತೀನಿ. ನನಗೆ ಈಸಿ ಆಗುತ್ತೆ ಅದು, ಮತ್ತು ಒಂದು ಕಂಫರ್ಟಬಲ್ ಆಗಿರುತ್ತೆ. ಹಾಗಾಗಿ ನೋಡಿ, ಮತ್ತು ಇನ್ನೊಂದು ಪಾಟು ಕೂಡ ಅದೇ ಥರ ಸ್ಟಿಚ್ನ ಮಾಡಿಕೊಂಡು ಈ ಥರ ಎಲ್ಲ ಎಕ್ಸ್ಟ್ರಾ ಬಂದಿರೋದೆಲ್ಲ ನೀಟಾಗಿ ಟ್ರಿಮ್ನ ಮಾಡ್ಕೋತಾ ಇದ್ದೀನಿ. ಪ್ರಿನ್ಸಸ್ ಕಟ್ಟು ತುಂಬ ಈಸಿ ಫ್ರೆಂಡ್ಸ್, ಆದರೆ ಲುಕ್ಕು ಮಾತ್ರ ಡಾಟ್ ಬ್ಲೌಸ್ಗಿಂತ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ಇದು ನನ್ನ ಪರ್ಸ್ನಲ್, ನಾನು ತುಂಬ ಜನ ನೋಡಿದ್ದೀನಿ, ನಾನು ಆಲ್ಮೋಸ್ಟು ಟ್ರಯಲ್ ಮಾಡಿಯೇ ಬ್ಲೌಸ್ ಎಲ್ಲ ತೊಗೊಂಡೋಗುವಂಥದ್ದು. ಹಂಗಾಗಿ ಇವಾಗ ನೋಡಿ ಕರೆಕ್ಟಾಗಿ ಈ ಥರ ಹೆಡ್ಜಿಗೆ ಸ್ಟಿಚ್ನ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಎಕ್ಸ್ಟ್ರಾ ಬಂದಿರೋದನ್ನ ಇನ್ನೂ ಕೂಡ ಟ್ರಿಮ್ನ ಮಾಡ್ಕೊಳ್ಳೋಣ. ಇವಾಗ ನೋಡಿ ಹೀಗೆ ಜಾಯಿನ್ನ ಮಾಡಬೇಕು. ಅದು ಫಸ್ಟು ಸ್ಟಿಚ್ ಮಾಡ್ಕೊಂಡಲ್ಲ ಆ ಪಾರ್ಟ್ನ ಇದಕ್ಕೆ ಜಾಯಿನ್ನ ಮಾಡಬೇಕು. ಕರೆಕ್ಟಾಗಿ ನೋಡ್ಕೊಳ್ಳಿ ಯಾವ ಥರ ಏನು ಎತ್ತ ಅಂತ, ನಿಮಗೆ ಕರೆಕ್ಟಾಗಿ ಬರುತ್ತೆ. ಇಲ್ಲಿ ಸ್ವಲ್ಪ ಗ್ಯಾಪು ಬರುತ್ತೆ, ಆ ಗ್ಯಾಪ್ನ ನಾನು ನೀಟಾಗಿ ಟ್ರಿಮ್ನ ಮಾಡ್ಕೋತೀನಿ. ನೋಡಿ ಅದು ಯಾವ ಥರ ಟ್ರಿಮ್ನ ಮಾಡ್ಕೋತೀನಿ ಅಂತ ನೋಡಿ. ಈ ಥರ ಒಂದು 1/2 ಇಂಚ್ ಗ್ಯಾಪಿಗೆ ಕರೆಕ್ಟಾಗಿ ಸ್ಟಿಚ್ ಮಾಡ್ತಾ ಹೋಗಬೇಕು. ನಾನು ಯಾವಾಗಾದರೂ ಒಂದು ಪ್ಯಾಡೆಡ್ ಬ್ಲೌಸು ಕೂಡ ತೋರಿಸ್ತೀನಿ ನಾನು ನಿಮಗೆ ಪ್ರಿನ್ಸಸ್ ಕಟ್ಟಲ್ಲಿ. ಇದು ನೋಡಿ ಇಲ್ಲಿ ಸ್ವಲ್ಪ ಈ ಥರ ಎಡ್ಜಸ್ ಅಷ್ಟು ಮಾತ್ರ ಈ ಥರ ಶೇಪ್ನ ತೊಗೊಂಡ್ರೆ ಕರೆಕ್ಟಾಗಿ ಬರುತ್ತೆ. ನೋಡಿ ಇನ್ನೊಂದು ಲೇಯರ್ ಸ್ಟಿಚ್ನ ಹಾಕ್ಕೊಂಡು ಓವರ್ಲಾಕು ಕೂಡ ಮಾಡಿಕೊಂಡು ಫಿನಿಶಿಂಗ್ನ ಮಾಡ್ಕೋಬೇಕು. ಓವರ್ಲಾಕ್ ಮಾಡಿದ್ರೆ ತುಂಬಾ ಕಂಫರ್ಟಬಲ್ ಆಗಿರುತ್ತೆ, ಅವರಿಗೆ ಎಲ್ಲೂ ಚುಚ್ಚೋದು ಆ ಥರ ಆಗಲ್ಲ. ಈಗ ನೆಕ್ಸ್ಟ್ ಇನ್ನೊಂದು ಪಾರ್ಟನ್ನು ಕೂಡ ಅದೇ ಥರ ರೆಡಿ ಮಾಡಿಕೊಂಡು ಎಲ್ಲ ರೆಡಿ ಮಾಡಿಕೊಂಡ್ರೆ ಇದ್ದು ಪಾರ್ಟ್ದು ಆಗೋಯ್ತು. ಇವಾಗ ಇಲ್ಲೂ ನೋಡಿ ಸ್ವಲ್ಪ ಅಲ್ಲಿ ಗ್ಯಾಪ್ ಬರ್ತಾ ಇದೆ, ಆ ಗ್ಯಾಪ್ನ ಅವಾಗಲೇ ಸ್ಟಿಚ್ ಮಾಡ್ಕೊಂಡಲ್ಲ ಆ ಥರ ಸ್ಟಿಚ್ ಮಾಡ್ಕೊಳ್ಳೋದು. ತುಂಬ ಈಸಿ ಮೆಥಡಲ್ಲಿ ಹೇಳ್ಕೊಟ್ಟಿದ್ದೀನಿ. ನೀವು ಹೊಸ್ದಾಗಿ ಕಲಿಯೋರಿಗೆ ಈ ಮೆಥಡ್ನ ಫಾಲೋ ಮಾಡಿದ್ರೆ ನಿಮಗೆ ಖಂಡಿತವಾಗ್ಲೂ ಪರ್ಫೆಕ್ಟಾಗಿ ಬರುತ್ತೆ ಪ್ರಿನ್ಸಸ್ ಕಟ್ ಬ್ಲೌಸು ಅಂತ ಹೇಳ್ತಾ, ಆಲ್ಮೋಸ್ಟ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ನ ಮಾಡಿ ನನ್ನ ಚಾನಲ್ನ.